ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ. ಅಪರಾಧಿ ವಿನಯ್ ಕುಲಕರ್ಣಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಜಾಮೀನು ಮತ್ತು ಶಿಕ್ಷೆಗೆ ತಡೆ ಕೋರಿ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆ ಪ್ರಶ್ನಿಸಿ ಹೈಕೋರ್ಟ್ಗೆ ವಿನಯ್ ಕುಲಕರ್ಣಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಒಂದ್ ಕಡೆ ಜಾಮೀನನ್ನ ನೀಡಬೇಕು, ಜೊತೆಗೆ ಶಿಕ್ಷೆಗೆ ತಡೆ ನೀಡಬೇಕು ಅನ್ನುವಂಥ ಮನವಿಯೊಂದಿಗೆ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ಆದೇಶಿಸಿದೆ. ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ವಿನಯ್ ಕುಲಕರ್ಣಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಈಗ ನಿರೀಕ್ಷೆ ಮಾಡಿದಂತೆಯೇ ವಿನಯ್ ಕುಲಕರ್ಣಿ ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಅರ್ಜಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಏನೆಲ್ಲ ಮನವಿ ಮಾಡಿದ್ದಾರೆ ರಮೇಶ್? ಮಧು, ಈಗ ಇವತ್ತಷ್ಟೇನೆ ಈ ಒಂದು ಮೇಲ್ಮನವಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ. ಇವತ್ತು ಅವರು ಅರ್ಜಿಯನ್ನ ಮೂವ್ ಮಾಡಿಲ್ಲ. ಹೀಗಾಗಿ ಇವತ್ತು ಅಥವಾ ಸೋಮವಾರ ಈ ಅರ್ಜಿ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಮತ್ತೆ ಆದಷ್ಟು ಬೇಗನೆ ಇವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಯಾಕೆಂತಂದ್ರೆ ಅವ್ರಿಗೆ ಈಗ ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ, ಮತ್ತೆ ಅನರ್ಹ ಅಂದ್ರೆ ಈಗ ಸ್ಟೇ ಆಗದೆ ಹೋದ್ರೆ ಹೈಕೋರ್ಟ್ ನಲ್ಲಿ ಈಗ ಮೇಲ್ಮನವಿ ಸಲ್ಲಿಸಿದರೆ ಅದರಲ್ಲಿ ಎರಡು ಮನವಿಯನ್ನ ಮಾಡ್ತಾ ಇದ್ದಾರೆ. ಒಂದು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂಡ್ ಬೇಲ್, ಅಂದ್ರೆ ಈಗೇನ್ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಜೀವಾವಧಿ ಶಿಕ್ಷೆ, ಅದನ್ನ ಅಮಾನತಲ್ಲಿಟ್ಟು ಜಾಮೀನು ಕೊಡಬೇಕು ಅಂತ ಹೇಳಿ ಒಂದು ಮನವಿ ಮಾಡಿದ್ದಾರೆ. ಇನ್ನೊಂದು ಅರ್ಜಿಯನ್ನು ಏನ್ ಸಲ್ಲಿಸಿದ್ದಾರೆ ಅಂತಂದ್ರೆ ಹೈಕೋರ್ಟ್ ಏನ್ ಕನ್ವಿಕ್ಷನ್ ಆದೇಶವನ್ನು ಕೊಟ್ಟಿದೆ, ಅದಕ್ಕೆ ತಡೆಯಾಜ್ಞೆಯನ್ನ ಕೊಡಬೇಕು. ತಡೆಯಾಜ್ಞೆಯನ್ನ ಕೊಡದೆ ಹೋದ್ರೆ ಅವರ ಶಾಸಕ ಸ್ಥಾನದಿಂದ ಅನರ್ಹಗೊಳ್ತಾರೆ. ಹೀಗಾಗಿ ತಡೆಯಾಜ್ಞೆಯನ್ನ ಕೊಡಿ ಅಂತ ಹೇಳಿ ಕೂಡ ಮನವಿಯನ್ನ ಮಾಡಿದ್ದಾರೆ. ಹೀಗಾಗಿ ಈಗ ಒಂದ್ ವೇಳೆ ಕೋರ್ಟ್ ಏನಾದ್ರು ಹೈಕೋರ್ಟ್ ಏನಾದ್ರು ಇದಕ್ಕೆ ನಿರಾಕರಿಸಿದ್ರೆ, ಅಂದ್ರೆ ಈ ಒಂದು ಆದೇಶಕ್ಕೆ ಹೈಕೋರ್ಟ್ ಟ್ರಯಲ್ ಕೋರ್ಟ್ ನ ಆದೇಶಕ್ಕೆ ತಡೆಯಾಜ್ಞೆಯನ್ನ ಕೊಡದೆ ಹೋದ್ರೆ ಆಗ ಅವರು ಶಾಸಕ ಸ್ಥಾನದಿಂದ ಅನರ್ಹಗೊಳ್ತಾರೆ. ಹೀಗಾಗಿನೇ ಅವರು ಬಹಳ ಬೇಗನೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಮತ್ತೆ ಶೀಘ್ರ ಅರ್ಜಿ ವಿಚಾರಣೆಗೂ ಕೂಡ ಮನವಿಯನ್ನ ಈಗಾಗಲೇ ಮಾಡಿದ್ದಾರೆ. ಹೀಗಾಗಿ ಮುಂದಿನ ವಾರ ಈ ಅರ್ಜಿ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಈಗ ಸಿಬಿಐ ವಾದ ಮಂಡನೆಯನ್ನು ಕೂಡ ಕೋರ್ಟ್ ಆಲಿಸುವಂತ ಸಾಧ್ಯತೆ ಇದೆ. ಆ ಬಳಿಕ ಕೋರ್ಟ್ ಈ ಬಗ್ಗೆ ಸೂಕ್ತ ಆದೇಶವನ್ನ ಕೊಡುತ್ತೆ. ಮತ್ತೆ ಈ ಅರ್ಜಿಯಲ್ಲಿ ಅವರು ಅಂದ್ರೆ ಕೋರ್ಟ್ ಆದೇಶವನ್ನು ನೀಡಬೇಕಾದ್ರೆ ಅಪ್ರೂವರ್ ಸ್ಟೇಟ್ಮೆಂಟ್ಗೆ ಜಾಸ್ತಿ ಮಹತ್ವವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಬಹಳಷ್ಟು ಸಾಕ್ಷಿಗಳು ಏನು ಉಲ್ಟಾ ಹೊಡೆದಿದ್ರು, ಅಂದ್ರೆ ಪ್ರತಿಕೂಲ ಸಾಕ್ಷಿಗಳಾಗಿ ಪರಿಣಮಿಸಿದ್ರು. ಆದ್ರೂ ಕೂಡ ಅಂತವರ ಹೇಳಿಕೆಯನ್ನ ಕೋರ್ಟ್ ಪರಿಗಣಿಸಿ ಈ ಒಂದು ಕನ್ವಿಕ್ಷನ್ ಅನ್ನ ಕೊಟ್ಟಿದೆ. ಹೀಗಾಗಿ ಕನ್ವಿಕ್ಷನ್ ಆದೇಶ ಏನಿದೆ, ಅಂದ್ರೆ ಜೀವ ಶಿಕ್ಷೆ ವಿಧಿಸುವಂತ ಆದೇಶ ಏನಿದೆ, ಇದನ್ನ ರದ್ದುಪಡಿಸಬೇಕು ಅಂತ ಹೇಳಿ ಈ ಮೇಲ್ಮನವಿಯಲ್ಲಿ ಕೋರಿದ್ದಾರೆ. ಹೀಗಾಗಿ ಮುಂದಿನ ವಾರ ಈ ಅರ್ಜಿ ವಿಚಾರಣೆ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಓಕೆ ರಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.